ಇದೆ. ಎರಡು ಓಟದ ಸೇರ್ಪಡ. ಮತ್ತೆ ಹಸಿಗಾರಿಕೆ ಭಾಗದಲ್ಲಿ ಪ್ರವೀಣ್ ನಾಲ್ಕನೇ ಚೆಂಡಿಗಾಗಿ ನಾಲ್ಕನೇ ಬಾರಿ ಹಸಿರುಕಂತದ ಚೆಂಡು ಮಿಡುವಿನ ಬಲ ಭಾಗದಲ್ಲಿ ದಾಖಲಿಸಿದ್ರು. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಳದ ಸೇರ್ಪಡ. ಮೊದಲು ಪವರ್ ಪ್ಲೇ ಹಂತದಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಟಾರ್ಲೈಟ್ ಇಗ್ನೇಟರ್ಸ್ ವಿರುದ್ಧವಾಗಿ ಪಂದ್ಯ ನಾಡ್ತಾ ಇದೆ. ನವ ಭಾರತ ಚಿಂತಾಮಣಿ ತಂಡ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದೆ. ಐದರ ಬಾರಿ ಐದರ ಚೆಂಡು ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶವನ್ನು ತಲುಪ್ತಾ ಇದೆ. ಕಿರಣ್ ಮೆಮೋರಿಯಲ್ ಟ್ರೋಫಿ ಮೊದಲ ವರ್ಷದಲ್ಲಿ ಕಮ್ ನಾಕೌಟ್ ಮಾದರಿ ಒಂದು ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ತೀರಾ ಸ್ಲೋ ಡೆಲಿವರಿ ಚೆಂಡು ಡಾಟ್ ಬಾಲ್ ಓವರ್ಗಳ ಮುಕ್ತಾಯ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 4 ಓವರ್ಗಳ ಪಂದ್ಯ ಮೊದಲ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಹಸಿಗಾರಿಕೆ ಭಾಗದಲ್ಲಿ ಆಸೀರ್ ಸೈಯದ್ ಆಸೀರ್ ಸೈಯದ್ ಆಸೀರ್ 2 ರನ್ ಮೊದಲ ಚೆಂಡಿಗಾಗಿ. ಬಹಳಷ್ಟು ಉತ್ತಮರಿತ ಒಂದು ಫುಲ್ ಶಾಟ್ ದಾಖಲಿಸಿದ್ರು. ಡಿಪಿಡ್ ವಿಕೆಟ್ ಬಲಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟದ ಸೇರ್ಪಡ. ಫುಲ್ ಶಾಟ್ ದಾಖಲಿಸುವ ಹಂತದಲ್ಲಿ ಪರ್ಫೆಕ್ಟ್ ಶಾಟ್ಗಳು ಕಾಣ್ತಾ ಇಲ್ಲ. ತಳದ ಒಟ್ಟುವರಿಗಳಿಗೆ 5 2 ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ಹಸಿರುಗಾರಿಕೆ ಭಾಗದಲ್ಲಿ ಹಸಿರುಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮೊದಲ ಎಸೆತದಲ್ಲಿ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಂತ ಸೈಯದ್ ಬಳಿಕ ಡಾಟ್ ಬಾಲ್ ಮತ್ತೆ 3 ರನ್ ಚೆಂಡಿಗಾಗಿ 3ನೇ ಬಾರಿ ನೋ ಬಾಲ್ ಸೂಚನೆಗಳು. ಈ ಹಂತದಲ್ಲಿ ಮತ್ತೆ ಒಂದು ದೊಡ್ಡದ ಸೇರ್ಪಡ. ತಂಡದ ಒಟ್ಟುವರಿಗಳಿಗೆ 6 ರನ್ಸ್. ಬಹಳಷ್ಟು ಉತ್ತಮರಿತ ಹೊಡೆತ ಡಿಪ್ಪೆಡ್ ಕೆಳ ಮೇಲ್ಭಾಗದಲ್ಲಿ ಇವಾಗ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕ್ಯಾಚ್ ಔಟ್ ರೂಪದಲ್ಲಿ ಹೋದರಿ ಆಗತವನ್ನ ಕಾಣ್ತಾ ಇದೆ. ಬಹಳಷ್ಟು ಒಂದು ನಂಬಲ ಸಾಧ್ಯ ರೀತಿಯಲ್ಲಿ ಬೌಂಡ್ರಿ ಅಟ್ಟಾಯಿಸಿದ್ರು. ಆ ಬಳಿಕ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹೋದರಿ ಆಗತವನ್ನ ಕಾಣ್ತಾ ಇದೆ. 6ಕ್ಕೆ ಮೊದಲ ವಿಕೆಟ್ಸ್ ಆಗತವನ್ನ ಕಾಣ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ. ಬೇಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರಬೇಕು. ಅಣ್ಣ ನಾವು ಕ್ರಿಕೆಟಿಗೆ ಇವತ್ತು ಬಹಳಷ್ಟು ಒಂದು ನಿಯಮ ಇದೆ. ಒಬ್ಬ ಬ್ಯಾಟ್ಸ್ಮನ್ಗಳು ಅಲ್ಲಿ ಡಗೌಟ್ ಒಳಗೆ ಹೋಗಿಂತ ಮುಂಚೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಒಳಗೆ ಬಂದಿರಬೇಕಿಲ್ಲ ಅಂದ್ರೆ ಆ ಬ್ಯಾಟ್ಸ್ಮನ್ ಔಟು. ಆ ನಿಯಮ ಜಾರಿಯಲ್ಲಿದೆ. ನೀವು ಅಲ್ಲಿಗೆ ಹೋದ್ಮೇಲೆ ಮಾತಾಡಿ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತಲ್ಲ, ಫಸ್ಟೇ ಇಮಿಡಿಯೇಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು.
ಮತ್ತೆರಡು ಓಟದ ಸೇರ್ಪಡೆ ಕಾಣುವಂತ ಪ್ರಯತ್ನ ಆಯ್ತು. ನಡುವೆ ರನ್ ಔಟ್. ಒಂದೋಟದ ಹೆಚ್ಚುವರಿಯನ್ನು ಕಂಡ್ರು ಕೂಡ ರನ್ ಔಟ್ ಮುಖಾಂತರವಾಗಿ ಹುದ್ದರಿ ಆಗತವನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 7. ಈ ನಡುವ ಸ್ವಿಚ್ ದಾಖಲಿಸುವಂತ ಪ್ರಯತ್ನ, ಕ್ಯಾಚ್ ಔಟ್ ರೂಪದಲ್ಲಿ ಓವರ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ನ್ಯೂ ಬ್ಯಾಟರ್ ಸ್ಯಾಮಿ ವಾಗಂಟನ್ನ ಪಡಿತಾ ಇದ್ದಾರೆ. ಅಣ್ಣ ಸ್ಕೋರ್ 7 ಅಷ್ಟೇ. ಎಸ್ಗಾರಿಕೆ ಭಾಗದಲ್ಲಿ ರೇವಾನ್ ಮೊದಲ ಚೆಂಡು ಈತ ನಡುವೆ ಬ್ಯಾಕ್ವರ್ಡ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಒಂದೆಡೆ ಎರಡನೇ ಓಟವನ್ನ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ 9 ಓಟಗಳು 3 ರನ್ನವರ ಚಾಲ್ತಿಯಲ್ಲಿ ಬಂದಳ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆಯನ್ನು ಮಾಡಿಕೊಂಡು ಎಸ್ಗಾರಿಕೆಯನ್ನು ಮಾಡುವಂತ ಒಂದು ಲೆಕ್ಕಾಚಾರ ಕಾಣ್ತಾ ಇದೆ. ಡಿಪ್ ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೆ ತಟ್ಟಿ ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು. ಕವರ್ಸ್ ಬಲಭಾಗದಲ್ಲಿ ಒಂದೋಟ, ಎರಡನೇ ಓಟದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 11 ಓಟಗಳು. ಇದೊಂದು ಓಟದ ಸೇರ್ಪಡೆ. ಮಾತಾಡೋ ಬಾಲ್. ಕ್ಯಾಚ್ ಮಾಡುವಂತ ಅವಕಾಶ ಪ್ರವೀಣ. ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇತ್ತ 4ನೇ ವಿಕೆಟ್ಸ್ ಪತನ. ಡೇವಿಡ್ ನ್ಯೂ ಬ್ಯಾಟರ್. ಡೇವಿಡ್ ಫ್ರಮ್ ಅರಸೀಕೆರೆ ಜಯ ಕನ್ನಡ ಪರವಾಗಿ ಆಡುವಂತ ಓಪನಿಂಗ್ ಆಟಗಾರ. ಈಗಾಗಲೇ 6ನೇ ಕ್ರಮಾಂಕದಲ್ಲಿ ಡೇವಿಡ್ ಬರ್ತಾ ಇದ್ದಾರೆ. ಸ್ಟಾರ್ಲೈಟ್ ಇಗ್ನೈಟರ್ಸ್ KGF ತಂಡ ಪರವಾಗಿ ಡೇವಿಡ್ ಅಂಕಣದ ಭಾಗದಲ್ಲಿ ಇಂಟನ್ನು ಪಡಿತಾ ಇದ್ದಾರೆ. ಅಲ್ಲಿ 3ನೇ ಓವರ್ ಅಂತಿಮ ಎಸೆತ ಬಾಕಿ ಇದೆ. ಡಾಟ್ ಬಾಲ್. ಅಲ್ಲಿ 3 ಓವರ್ಗಳ ಮುಕ್ತಾಯ 12ಕ್ಕೆ 4. 3 ಓವರ್ಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಇಂಪಾರ್ಟೆಂಟ್ 4 ವಿಕೆಟ್ಸ್ ಆಘಾತವನ್ನು ಕಂಡಿದ್ದಾರೆ. ಇನ್ನು ಉಳಿದ 12 ಚೆಂಡುಗಳ ಪಂದ್ಯದ ಬಾಕಿ ಉಳಿತಾ ಇದೆ.
ಬಹಳ ಶುದ್ಧಭರಿತ ಹೊಡೆತ ಕವರ್ಸ್ ಬಲಭಾಗದಲ್ಲಿ ಒಂದು ಓಟ 2ನೇ ಓಟವನ್ನು ಪೂರೈಸುವಂತ ಲೆಕ್ಕಾಚಾರದಲ್ಲಿ ಯಶಸ್ಸುಗಳು ಬರ್ತಾ ಇದೆ. ಲೇಟ್ ಕಟ್ ಶಾಟ್ ದಾಖಲಿಸಿದ್ದಾರೆ. ಮತ್ತೆ ಒಂದು ದೊಡ್ಡದ ಸೇರ್ಪಡೆ ಅಲ್ಲಿ ತಂಡದ ಒಟ್ಟುವರೆಗಳಿಗೆ 15 4ನೇ ಚಾಲ್ತಿಯ 3 ಅಂಚೆಡಿಗಾಗಿ ಮತ್ತೆ ದೀಪು ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಡಾಟ್ ಬಾಲ್. KSPL ಪಂದ್ಯಾಟದಲ್ಲಿ ಬಹಳ ಶುದ್ಧಭರಿತ ಒಂದು ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ತೋರ್ಪಡಿಸಿದ ಆಟಗಾರ ಕಿರಣ್ ಮೆಮೋರಿಯಲ್ ಟ್ರೋಫಿಯಲ್ಲಿ ಅದೇ ರೀತಿ ಒಂದು ಪ್ರದರ್ಶನ ಮುಂದುವರಿಕೆ ಮಾಡ್ತಾ ಇದ್ದಾರೆ. ವೈಟ್ ಬಾಲ್ ಒಂದು ಓಟದ ಸೇರ್ಪಡೆ ಪೂರ್ಣಾಂತರವಾಗಿ ಬೆದರಿಕಂತ ಚೆಂಡು ಮಿಡ್ ವಿಕೆಟ್ ಬಲಭಾಗದಲ್ಲಿ ದಾಖಲಿಸಿದ್ದಾರೆ. ವಿಕಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ತಂಡದ ಒಟ್ಟುವರೆಗಳಿಗೆ 18 ಅಂತಿಮ ಎಸೆತ ಬಾಕಿ ಇಳಿತಾ ಇದೆ. ಬಹಳಷ್ಟು ತ್ವರಿತ ಹೊಡೆತ ಕೆಳಗಡ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ ಚೆಂಡು. ಈ ನೋಡುವ ಸ್ಕ್ವೇರ್ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. ಅಲ್ಲಿ ಮುಕ್ತಾಯದವರುಗಳ ಸಂಖ್ಯೆ 4 ಓವರ್ಗಳ ಮುಕ್ತಾಯದ ಬಳಿಕ 22ಕ್ಕೆ 4 ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯ ಆಡ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ 6 ಚೆಂಡುಗಳ ಪಂದ್ಯ ಬಾಕಿ ಇದೆ. 6 ಬಾಲ್ಸ್ ಆರ್ ರಿಮೈನಿಂಗ್. ದಿನಕಾರ ಸಂತ ಮೊದಲ ಚೆಂಡು ತನ್ಮೂಲಕವಾಗಿ ಲಾಂಗ್ ಆಫ್ ಸೇವಾರಕ್ಕೆ ಹೊರಬರ ಕ್ರಮಿಸ್ತಾ ಇದೆ. 6 6 ಓಟದ ಸೇರ್ಪಡೆ ಅಂಕಿಅಂಶ ತಲುಪ್ತಾ ಇದೆ. ನರೇಶ್ ದಾಡಿನ ಮುಖಾಂತರವಾಗಿ ಮೊದಲ 6 ದಾಖಲಾತಿಯನ್ನು ಕಾಣ್ತಾ ಇದೆ. 15 ಓಟವನ್ನು ದಾಖಲಿಸಿಕೊಂಡು ಪಂದ್ಯ ಆಡ್ತಾ ಇದ್ದಾರೆ. ತಂಡದ ಒಟ್ಟುವರೆಗಳಿಗೆ 28 ಓಟಗಳು. ರನ್ಔಟ್ ಅವಕಾಶಗಳು ಆಸ್
ಬಹಳ ಶೂತ ಬರುತ್ತೆ ಹೊಡೆತ ತನ್ಮೂಲಕವಾಗಿ ಮತ್ತೆ ಲಾಂಗ ಫೇಲ್ ಭಾಗದಲ್ಲಿ ಇವಾಗ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮತ್ತೆ ಉತ್ತರಿ ಆಗದವರ ಕಾಣ್ತಾ ಇದೆ. ಅಲ್ಲಿ ಡೇವಿಡ್ ಇನ್ನಿಂಗ್ಸ್ ಅಂತವನ್ನ ಕಾಣ್ತಾ ಇದೆ. 28ಕ್ಕೆ 6 28 ಲಾಸ್ ಆಫ್ ಇಂಪಾರ್ಟೆಂಟ್ 6 ವಿಕೆಟ್ಸ್. ನ್ಯೂ ಬ್ಯಾಟರ್ ಮೋಸೆಸ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಕೊನೆ 2 ಎಸೆತ ಬಾಕಿ ಇದೆ. 30 ಫಾರ್ 6. ಅಲ್ಲಿ 5 ರನ್ ಚಾಲ್ತಿ ಅಂತಿಮ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡಿಕೊಂಡು ಲೆಫ್ಟ್ ಆಟಗಾರ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಅಲ್ಲಿ 30ಕ್ಕೆ 7 ಮೊದಲ ಶೇಷನ 1 ಚೆಂಡುಗಳ ಬಂದಡ ಬಾಕಿ ಉಳಿತಾ ಇದೆ. ಅಲ್ಲಿ 30 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಅಲ್ಲಿ MKB ಮತ್ತು ಫ್ರೆಂಡ್ಸ್ ಕೋಲಾರ ತಂಡದ ನಾಯಕರು ಟಾಸಿಗಾಗಿ ಬನ್ನಿಯನ್ನು ಮೊದಲ ಕರೆ ನೀಡ್ತಾ ಇದ್ದೇವೆ. MKB ತಂಡದ ನಾಯಕರು ಮತ್ತೆ MKB ತಂಡದ ನಾಯಕರಿದ್ದಾರೆ. ಕೋಲಾರ್ ಫ್ರೆಂಡ್ಸ್ ತಂಡದ ನಾಯಕರು ಇಮಿಡಿಯೇಟ್ ಆಗಿ ಟಾಸಿಗಾಗಿ ಬನ್ನಿ. ಸಾರಿ, ಅಲ್ಲಿ MKB ತಂಡದ ನಾಯಕರು ಬರಬೇಕು.
ಅಲ್ಲಿ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಅನ್ನ ಕರೆ ನೀಡ್ತಾ ಇದ್ದಾವೆ. ಶಿರಾತಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಿ ಅನ್ನ ಕರೆ ನೀಡ್ತಾ ಇದ್ದಾವೆ. ಪಾದಳ ಜಯಕ್ಕಾಗಿ 30 ಚೆಂಡುಗಳ ಬಳಿಕ 31 ಓಟಗಳು ಬರಬೇಕಾಗಿದೆ. ಬೇರೋಸಿನ ಆಟಗಾರರು ದೀಪ ಮತ್ತೆ ರೇವಂತ್ ಇವಾಗ ಎಂಟನ್ನು ಬರೆದಿದ್ದಾರೆ. 30 ಚೆಂಡುಗಳ ಬಳಿಕ 31 ಓಟಗಳು ಬರಬೇಕಾಗಿದೆ. ಓಕೆ, ಅಲ್ಲಿ ಬಂದಾಳ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಸ್ವಾಮಿ ಈತ ದೀಪ ಸ್ಟ್ರೈಕನ್ನು ಪಡಿತಾ ಇದ್ದಾರೆ. ದೀಪೋಗೆ ಸೇರ್ಕಂತ ಮೊದಲ ಚೆಂಡು ಸ್ಕಾರ್ಲೆಗೆ ಮೇಲ್ಭಾಗದಲ್ಲಿ 6 ದಾಖಲಿಸುವ ಮುಖಾಂತರವಾಗಿ ಖಾತೆ ಕೂಡ ಆರಾಮವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಎಸೆತದಲ್ಲಿ ಮೊದಲ 6 ದೀಪ ದಾಖಲಿಸಿದ್ದಾರೆ. ಈ ನಡುವೆ ನೆಟ್ಟ ನೇರ ಹೊಡೆಯುವ ಪ್ರಯತ್ನ ಮಾಡಿದ್ರು, ಡಾಟ್ ಬಾಲ್ ಆಗ್ತಾ ಇದೆ ಕೂಡ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್, ವೈಡಾ ಅಂಪೈರ್ ವೈಡಾ? ಓಕೆ, ವೈಡ್. ಓಕೆ, ಪೂರ್ಣಾಂತರವಾಗಿ ಬೆದಿರ್ಕಂತ ಚೆಂಡು ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು, ಡಾಟ್ ಬಾಲ್ ಆಗ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಒಟ್ಟುವರಿ ಗಳಿಕೆ ಇವಾಗ 7ಕ್ಕೆ ಏರಿಕೆನ ಕಾಳ್ತಾ ಇದೆ. ಟಾಪರ್ ಆಗಿರ್ಕಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳ ಮೊದಲ ವಿಕೆಟ್ ಸ್ವಾಗತವನ್ನು ಕಾಳ್ತಾ ಇದೆ. 26-24 ಓಟಗಳು ಬರಬೇಕಾಗಿದೆ. ನ್ಯೂ ಬ್ಯಾಟರ್ ಪ್ರವೀಣ 8 ಪಡಿತಾ ಇದ್ದಾರೆ. ಬಹಳಷ್ಟು ಸುತ್ತಮರಿತು ಹೊಡೆತ ತಟ್ಟೆ ಮುಚ್ಚೋಣಂತ ಪ್ರಯತ್ನ ಮಾಡಿದ್ರು. ಒಂದೋಟದ ಸೇರ್ಪಡ. ಮೊದಲವನ್ನ ಅಂತಿಮ ಚೆಂಡು ಹಾಕಿಳಿತಾ ಇದೆ. ಲಾಸ್ಟ್ ಬಾಲ್. ಬಹಳಷ್ಟು ಸುತ್ತಮರಿತು ಹೊಡೆತ. ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ದೊಡ್ಡದ ಸೇರ್ಪಡ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸಿದ್ದಾರೆ. ಇಂಪಾರ್ಟೆಂಟ್ 1 ವಿಕೆಟ್ ಸ್ವಾಗತವನ್ನು ಕಂಡಿದ್ದಾರೆ. ಜಯಕ್ಕಾಗಿ
24 ಚೆಂಡುಗಳ ಬಲಿಗೆ 22 ಓಟಗಳು ಬರಬೇಕಾಗಿದೆ. 24 ಬಾಲ್ 22 ರನ್ಸ್ ಆರ್ ರಿಕ್ವೈರ್ಡ್. ಸಿಗಾರಿಕೋ ಭಾಗದಲ್ಲಿ ಸಾಮ್ರವನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 24ರ ಮುಂದೆ 22 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪ್ರತಿ ಚೆಂಡಿಗೂ ಕೂಡ ಒಂದೊಂದು ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರೆ ನಿಶ್ಚಯವಾಗಿ ಪಂದ್ಯಾಟವನ್ನ ಸಾಧಿಸುವಂತ ಒಂದು ಲೆಕ್ಕಾಚಾರ. ಅಲ್ಲಿ ಫ್ರೆಂಡ್ಸ್ ಕೋಲಾರ್ ತಂಡ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ತಂಡದ ನಿರ್ಣಯವನ್ನು ತಿಳಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಫೀಲ್ಡಿಂಗ್ ಫ್ರೆಂಡ್ಸ್ ಕೋಲಾರ್ ತಮ್ಮ ತಂಡದ ಡಿಸಿಷನ್ ಹೇಳಬೇಕು. ಓಕೆ, ನಾವು ಹೇಳಿದ್ವಿ ಮೊದಲಾಗಿ ಬೌಲಿಂಗ್ ಚೂಸ್ ಟು ಫೀಲ್ಡ್ ಫಾಸ್ಟ್. ನೇರ ಗುರಿ ಸಾಗಿದರೆ ರನ್ ಔಟ್ ಮಾಡುವಂತೆಲ್ಲ ಅವಕಾಶಗಳು ಕೂಡ ಇತ್ತು. ಅಲ್ಲಿ MKB ತಂಡ ಬ್ಯಾಟಿಂಗ್ಗೆ ಸಿದ್ಧರಾಗಿರಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಅಲ್ಲಿ ತಂಡದ ಒಟ್ಟಿವಾರಿಗಳಿಗೆ 9ಕ್ಕೆ 1, 9 for 1, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ನೋ ಬಾಲ್ ಫ್ರೀ ಅವಕಾಶಗಳು ಮತ್ತೆ ಚಾಲನೆಯಲ್ಲಿದೆ. ತಂಡದ ಒಟ್ಟಿವಾರಿಗಳಿಗೆ 10 ಓಟಗಳು, 10ಕ್ಕೆ 1 ಫ್ರೀ ಅವಕಾಶಗಳಿದೆ. ರೇವನ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಈ ನಡುವೆ ರೇವಂತ್ಗೆ ಸಂತ ಚೆಂಡು ಮೆಡವೆ ಕೆಳಬಾಲ್ ಭಾಗದಲ್ಲಿ ಸೀಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. 6 ಫ್ರೀ ಚೆಂಡಿಗೆ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿದ್ರು. 6 ಓಟದ ಮುಖಾಂತರವಾಗಿ ತಂಡದ ಒಟ್ಟಿವಾರಿಗಳಿಗೆ 16ಕ್ಕೆ 1 ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. 16ಕ್ಕೆ 1 2ನೇ ಓವರ್ನ ಚಾಲ್ತಿಯಲ್ಲಿ ಬಂದಾಡ ಸಾಗ್ತಾ ಇದೆ. 22 ಸತ 15 ಓಟಗಳು ಬರಬೇಕಾಗಿದೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ, ಡಾಟ್ ಬಾಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಂಬ್ಯಾಕ್ ಎಸೆಗಾರಿಕೆ ಮಾಡಿದ್ರು ಕೂಡ ಮೊದಲ ಚೆಂಡು ಡಾಟ್ ಬಾಲ್ ಆಗಿತ್ತು, ಆ ಬಳಿಕ ನೋ ಬಾಲ್, ಆ ಬಳಿಕ ಫ್ರೀ ಚೆಂಡಿಗೆ 6. ಇವಾಗ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. 4ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ತಟ್ಟು ಮುಚ್ಚಿ ಓಡುವಂತ ಪ್ರಯತ್ನ, ರಿಸ್ಕ್ ಸಿಂಗಲ್ ಯಶಸ್ಸುಗಳು ಕಾಣ್ತಾ ಇದೆ. ತಂಡದ ಒಟ್ಟಿವಾರಿಗಳಿಗೆ 17ಕ್ಕೆ 1, 17 for 1. ಬಹಳಷ್ಟು ಉತ್ತಮರಿತ ಹೊಡೆತ ಲಾಗನ್ ಬಲಭಾಗದಲ್ಲಿ ಸುರಕ್ಷಿತ ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈತ ಕ್ಯಾಚ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸಿದ್ದಾರೆ.
ಎಸ್ಸಿಗಾರಿಕೆ ಭಾಗದಲ್ಲಿ ಟೆಂಡೂಲ್ ಪಂದ್ಯದ ಜಯಕ್ಕಾಗಿ 18 ಚೆಂಡುಗಳ ಬಳಿಕ 14 ಓಟಗಳು ಬರಬೇಕಾಗಿದೆ. ಟೆಂಡೂಲ್ ಅಂತ ಚೆಂಡು ಇನ್ಸೈಡರ್ ಜಾಗ್ತಾ ಇದೆ, ಸ್ಲಿಪ್ಪರ್ ಭಾಗದಲ್ಲಿ ನೇರಗುರಿ ಸಾಗ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ಅಲ್ಲಿ ತಡದ ಒಟ್ಟುವರಿಗಳಿಗೆ 18ಕ್ಕೆ 2, 18-2. ಬಹಳಷ್ಟು ಸುತ್ತುವರಿತು ಹೊಡೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈತ ಡಾಟ್ ಬಾಲ್ 16 ಎಸೆತ 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 16 ಎಸೆತ 13 ಓಟಗಳು ಬರಬೇಕಾಗಿದೆ. ನವ ಭಾರತ ಚಿಂತಾಮಣಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ನಡುವೆ ಮತ್ತೆ ಇನ್ಸೈಡರ್ ಜಾಗ್ತಾ ಇದೆ, ನೇರ ಗುರಿ ಸಾಗ್ತಾ ಇಲ್ಲ. ಭವಿಷ್ಯವಾಗಿ ಡೈರೆಕ್ಟ್ ದಾಖಲಿಸಿದ್ರೆ ಔಟು ಮಾಡುವಂತೆಲ್ಲ ಅವಕಾಶಗಳಿತ್ತು. ಮತ್ತೆ ಒಂದು ದೊಡ್ಡದ ಸೇರ್ಪಡೆ. 3 ಚೆಂಡುಗಳ ಬಳಿಕ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಅಲ್ಲಿ 3ನೇ ಓವರ್ನ 3 ಚೆಂಡುಗಳ ಪಂದ್ಯದ ಮೊದಲ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. 15 ಎಸೆತ 12 ಓಟಗಳು ಬರಬೇಕಾಗಿದೆ. ಈ ನಡುವೆ ತನ್ನ ಮೂಲಕವಾಗಿ ಸ್ಕೋಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಫೈನಲ್ ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಈತ ದಡದ ಒಟ್ಟುವರಿಗಳಿಗೆ ಇವಾಗ 23ಕ್ಕೆ 2. ಪಂದ್ಯದ ಜಯಕ್ಕಾಗಿ 14 ಚೆಂಡುಗಳ ಬಳಿಕ 8 ಓಟಗಳು ಬರಬೇಕಾಗಿದೆ. 14 ಎಸೆತ 8 ಓಟಗಳು ಬರಬೇಕಾಗಿದೆ. ಈ ನಡುವೆ ಚೀಕಿ ಶಾಟ್ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ ಮಾಡಿದ್ರು. ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. 13 ಚೆಂಡುಗಳ ಬಳಿಕ 7 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ ಬಳಿಕ ಒಂದೋಟವನ್ನು ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸಾರೆ. ಅಲ್ಲಿ ಫ್ರೆಂಡ್ಸ್ ಕೋಲಾರ್ ತಂಡ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಿಕೊಡಿ ಎನ್ನುವ ಕರೆ ನೀಡ್ತಾವೆ. MKB ತಂಡ ಇಮಿಡಿಯೇಟ್ ಆಗಿ ರೆಡಿ ಇರಬೇಕು. ಸ್ಟೆಪ್ ಔಟ್ ಮಾಡಿಕೊಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ. ಓವರ್ ಕೂಡ ಮುಕ್ತಾಯ. ಸಿಕ್ಸ್ ರನ್ಸ್ ಆರ್ ರಿಕ್ವೈರ್ಡ್. 6 ಓಟಗಳು ಬರಬೇಕಾಗಿದೆ. ತೆಳ್ಳನ ಮನುಷ್ಯ ಮೋಸೆಸ್ ಹಸಿಗಾರಿಕೆ ಭಾಗದಲ್ಲಿ 4ನೇ ಓವರ್ ಮೊದಲ ಚೇಣಿಗಾಗಿ ಬಹಳ ಶುದ್ಧವರಿತ ಹಸಿಗಾರಿಕೆ ಮಾಡಿದ್ರು. ಒಂದೊಡದ ಸೇರ್ಪಡೆ. ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. ಮತ್ತೆ ತಟ್ಟಿ ಮುಚ್ಚೋಡುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ.
ಫೈನಲ್ ಮೇಲ್ಭಾಗದಲ್ಲಿ ಮತ್ತೊಂದು ದೊಡ್ಡದ ಸೇರ್ಪಡ. ಜಯಕ್ಕಾಗಿ 9 ಎಸೆತ 3 ಓಟಗಳು ಬರಬೇಕಾಗಿದೆ. 9 ಬಾಲ್ 3 ರನ್ಸ್ ಆರ್ ರಿಕ್ವೈರ್ಡ್. ಮೋಸಿಸ್ ಎಸ್ಗಾರಿಕೆ ಭಾಗದಲ್ಲಿ ಈ ನಾಡುವ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶವನ್ನು ತಲುಪ್ತಾ ಇದೆ. ಟಾಪ್ ಏಜ್ ಆಗಿರ್ತಕ್ಕಂಥ ಚೆಂಡು ಸದ್ಯ ನೋ ಮ್ಯಾಚ್ ಲಾಡ್ ಆಗ್ತಾ ಇದೆ. ಒಂದು ದೊಡ್ಡದ ಸೇರ್ಪಡ. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. 2 ರನ್ಸ್ ಆರ್ ರಿಕ್ವೈರ್ಡ್. ಬಹಳಷ್ಟು ತ್ವರಿತ ಹೊಡೆತ ಮಿಡುವಿಕೆಳ ಮೇಲ್ಭಾಗದಲ್ಲಿ ಕೇವಲ ಒಂದೋಟ ಪಂದ್ಯದ ಸಮಬಲವನ್ನು ಕಾಣ್ತಾ ಇದೆ. 6 ಎಸೆತ 1 ಓಟಗಳು ಬರಬೇಕು ಪಂದ್ಯದ ಜಯಕ್ಕಾಗಿ. ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. 6 ಎಸೆಗಳ ಮುಂದೆ 1 ಓಟದ ಅವಶ್ಯಕತೆ. ಸದ್ಯ ನೋ ಮ್ಯಾಚ್ ಲಾಡ್ ಆಗ್ತಾ ಇದೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ ಪಂದ್ಯವನ್ನ ಅಲ್ಲಿ ನವ ಭಾರತ ಚಿಂತಾಮಣಿ ಮೊದಲ ಪಂದ್ಯವನ್ನು ಜಯಿಸ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಫ್ರೆಂಡ್ಸ್ ಕೋಲಾರ್ ಇಂತ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಿ ಶೀಘ್ರತೆಯಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಿ ಕರೆ ನೀಡ್ತಾ ಇದ್ದಾವೆ.